10ನೇ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇಲ್ಲ, PUC ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಾವು ಬೊಬ್ಬೆ ಹೊಡಿತಾ ಇದೀವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು. ಅದು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಬಂದಂತ ಅನುದಾನವನ್ನ ತಮಗೆ ಆಪ್ತರಿರುವಂತ ಗುತ್ತಿಗೆದಾರರಿಗೆ ಪರ್ಸೆಂಟೇಜ್ಗಳನ್ನ ಕೊಟ್ಟು ಮಾರ್ಕೊಂಡ ಮೇಲೆ ರಾಜಕಾರಣಿಗಳು ಇಂತಹ ದಂಧೆಗಿಳಿದ ಮೇಲೆ ಆ ಶಾಲೆ ಅಭಿವೃದ್ಧಿ ಹೆಂಗಾಗುತ್ತೆ, ಶಾಲೆಯಲ್ಲಿ ಒಳ್ಳೆ ಮೂಲಭೂತ ಸೌಕರ್ಯಗಳು ಹೆಂಗ್ ಸಿಗುತ್ತೆ, ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂದ್ರೆ ಮಕ್ಕಳು ಹೆಂಗ್ರಿ ಉದ್ಧಾರ ಆಗ್ತಾರೆ, ಮಕ್ಕಳು ಉದ್ಧಾರ ಆಗ್ಲಿಲ್ಲ ಅಂದ್ರೆ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಬೀದರ್ ಜಿಲ್ಲೆಯ ಪರ್ಸೆಂಟೇಜ್ ಡೌನ್ ಆಗ್ಲಿಕ್ಕೆ ಯಾವ ಅಧಿಕಾರಿಗಳ ಕಾರಣ ಅಲ್ಲ, ಹಿರಿಯ ಅಧಿಕಾರಿಗಳ ಕಾರಣ ಅಲ್ಲ, ಮೇನ್ ಕಾರಣ ಆಗಿರೋದು ರಾಜಕಾರಣಿಗಳು. ಯಾಕೆ ರಾಜಕಾರಣಿಗಳಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಜನರು ಅಧಿಕಾರ ಕೊಟ್ಟಿದ್ದಾರೆ ಕಾರ್ಯಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದಿದ್ದಾಗ ಅವರ ಕಿವಿ ಹಿಂಡಿ ಕೆಲಸ ಮಾಡಿಸಿ ಅಂತ. ಆದ್ರೆ ಶಾಸಕಾಂಗ ಕಾರ್ಯಾಂಗ ಹಮ್ ತುಮ್ ದೋಸ್ತೆ ಅಂದಾಗ ಬೀದರ್ ಹೆಂಗ್ರಿ ಅಭಿವೃದ್ಧಿ ಆಗುತ್ತೆ, ಔರಾದ್ ಹೆಂಗ್ರಿ ಅಭಿವೃದ್ಧಿ ಆಗುತ್ತೆ. ಔರಾದ್ ತಾಲೂಕಿನ ಪರಿಸ್ಥಿತಿ ಸುಧಾರಣೆ ಆಗ್ಬೇಕಾದ್ರೆ ಶಾಸಕರು ಎಚ್ಚೆತ್ತುಕೊಂಡು ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಬೇಕು, ಆವಾಗ ಮಾತ್ರ ಅಭಿವೃದ್ಧಿ ಆಗುತ್ತೆ.